ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ವಿನಯ್ ಗೌಡ ಪಿಎಸ್ ರವರು ಪಂಚಾಯಿತಿಯ ಎಲ್ಲಾ ಸಾರ್ವಜನಿಕರು ನಿವೇಶನ ವಸತಿ ರಹಿತರು ಕೂಡಲೇ ಪಂಚಾಯಿತಿಗೆ ಬಂದು ನಿವೇಶನಕ್ಕಾಗಿ ಅರ್ಜಿಗಳನ್ನು ಹಾಕಿ ಎಂದು ಹೇಳಿದರು. ತಾಲೂಕಿನ ನೊಸಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನಯ್ ಗೌಡ ಪಿಎಸ್ ರವರು ಮಾತನಾಡಿ, ಪಂಚಾಯಿತಿಯಲ್ಲಿ ನಿವೇಶನ ವಂಚಿತರಿಗೆ ನಿವೇಶನಗಳಿಗಾಗಿ ಅರ್ಜಿಗಳನ್ನು ಕರ್ನಾಟಕ ಸರ್ಕಾರದ ಆದೇಶದಂತೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿದ್ದು, ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿಗೆ ಒಳಪಡುವ ಎಲ್ಲಾ ಗ್ರಾಮಗಳಲ್ಲಿ ನಿವೇಶನ ರಹಿತ ಕುಟುಂಬಗಳು ಇದ್ದು, ತಾವು ದಯಮಾಡಿ ಪಂಚಾಯಿತಿಗೆ ಬಂದು ನಿವೇಶನಕ್ಕಾಗಿ ಅರ್ಜಿಗಳನ್ನು ನೀಡಿ, ಒಂದು ಗ್ರಾಮದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಜನ ವಾಸಿಸುತ್ತಿದ್ದು ಮತ್ತು ಒಂದು ಗ್ರಾಮಕ್ಕೆ ಸುಮಾರು 25ಕ್ಕಿಂತ ಹೆಚ್ಚು ವಂಚಿತರಿದ್ದು, ಅವರು ಈ ಅವಕಾಶ ಪಡೆದುಕೊಳ್ಳಬೇಕು. ನಿವೇಶನ ರಹಿತ ಮತ್ತು ವಸತಿ ರಹಿತರನ್ನು ಗುರುತಿಸಿ ಅವರಿಗೆ ಅವಕಾಶ ಕಲ್ಪಿಸಿಕೊಡಲಾಗುವುದು ಹಾಗೂ ವಾಟರ್ ಮ್ಯಾನ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವತಿಯಿಂದ ಎಲ್ಲ ಗ್ರಾಮಗಳಿಗೂ ಮಾಹಿತಿಯನ್ನ ತಿಳಿಸಲು ಸೂಚಿಸಿರುತ್ತೇನೆ. ದಯವಿಟ್ಟು ಎಲ್ಲರೂ ಅವಕಾಶವನ್ನ ಉಪಯೋಗಿಸಿಕೊಳ್ಳಿ ಎಂದರು. ಎಲ್ಲರಿಗೂ ನಮಸ್ಕಾರ. ಏನು ಈ ದಿನ ಸರ್ಕಾರ ನಿವೇಶನ ಇಲ್ಲದವರಿಗೆ ಸೈಟ್ ಕೊಡಬೇಕಂದ್ಬಿಟ್ಟು ತೀರ್ಮಾನ ತಗೊಂಡಿದೆ. ಈಗ ನಮ್ಮ ನಸ್ಕೆರೆ ಪಂಚಾಯತಿಯಲ್ಲಿ ಯಾರಿಗೆ ಮನೆ ಇರೋಲ್ಲ, ಸೈಟ್ ಇರೋಲ್ಲ, ದಯವಿಟ್ಟು ಬಂದು ನಮ್ಮ ಪಂಚಾಯತಿಯಲ್ಲಿ ಅರ್ಜಿ ಕೊಡಿ ಅಂಥವನ್ನು ನಾವು ಗುಡಿಸಿ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಂದೊಂದು ಊರಲ್ಲಿ ನಮ್ಗೆ ಗೊತ್ತಿರೋಂಗೆ ಒಂದು 20ರಿಂದ 30 ಜನ ಮನೆ ಇದ್ದಿದ್ದವ್ರು ಇದ್ದಾರೆ. ಒಂದೇ ಮನೆಯಲ್ಲಿ ಚಿಕ್ಕ ಒಂದು 20ಗೆ 30 ಇದರಲ್ಲಿ ಸೈಟಲ್ಲಿ ಒಂದು 15 ಜನ 20 ಜನ ವಾಸ ಮಾಡ್ತಾರೆ. ನಾವು ಕಣ್ಮುಂದೆ ನೋಡಿದ್ದೀವಿ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾರೆ. ಹಾಗೂ ನಮ್ಮ ಶಾಸಕರು ಅದಕ್ಕೆ ಸಪೋರ್ಟ್ ಮಾಡಿ 12,000 ನಿವೇಶನ ಇದ್ದಿದ್ದವ್ರಿಗೆ ನಿವೇಶನ ಕೊಡ್ತೀನಿ ಅಂದ್ಬಿಟ್ಟು ಆಮೇಲೆ ಒಪ್ಪಂದ ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಸಂತೋಷ. ಸದುಪಯೋಗ ಪಡಿಸ್ಕೊಂಡು ನಮ್ಮ ಪಂಚಾಯತಿಯಲ್ಲೂ ತುಂಬ ನಿವೇಶನ ಇಲ್ದಿರೋರು ಬೇಜಾನ್ ಜನ ಇದ್ದಾರೆ. ದಯವಿಟ್ಟು ಎಲ್ಲ ಬಂದು ಪಂಚಾಯತಿಗೆ ಅರ್ಜಿ ಕೊಡಿ. ನಾನು ನಿನ್ನೆಯಿಂದಲೇ ಪಂಚಾಯತಿಯಲ್ಲಿ ಎಲ್ಲರೂ ತಿಳಿಸಿ, ವಾಟರ್ ಮ್ಯಾನ್ಸ್ ಮೆಂಬರ್ಸ್ ತಿಳಿಸಿ, ನಾನು ಬೆಳಗ್ಗೆ 9 ಗಂಟೆಯಿಂದಲೇ ಪಂಚಾಯತಿಯಲ್ಲಿ ಇದ್ದೀನಿ. ದಯವಿಟ್ಟು ಎಲ್ಲ ಹಳ್ಳಿಯಲ್ಲಿ ಮೆಂಬರ್ಸ್ ಕೇಳಿದ್ದೀನಿ, ವಾಟರ್ ಮ್ಯಾನ್ಸ್ ಕೇಳಿದ್ದೀನಿ, ಯಾರು ಮನೆ ಇರೋಲ್ಲ ಅವ್ರು ಕರ್ಕೊಂಡು ಒಂದು ಅರ್ಜಿ ಕೊಡಿಸಿ.